ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಅತ್ಯುನ್ನತ ನ್ಯಾಯಾಲಯ ಅಂದ್ರೆ ಅದು ಸುಪ್ರೀಂ ಕೋರ್ಟ್. ಈ ನ್ಯಾಯಾಲಯವನ್ನೇ ಭಾರತದ ನ್ಯಾಯದ ಕೊನೆಯ ದ್ವಾರ ಎಂದು ಕರೆಯಲಾಗುತ್ತೆ. ಇಲ್ಲಿ ಯಾವುದೇ ಪ್ರಕರಣಗಳಿರಲಿ, ಕೆಳಹಂತದ ನ್ಯಾಯಾಲಯಗಳ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಅಪೀಲ್ ಹೋಗಬಹುದು. ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆ, ಕಾನೂನು ಬಾಹಿರ ಚಟುವಟಿಕೆಗಳು, ಹೀಗೆ ಅದೆಂಥದ್ದೇ ಪ್ರಕರಣಗಳಿದ್ದರೂ ಸುಪ್ರೀಂ ಕೋರ್ಟ್ನಲ್ಲಿ ಭಾರತದ ಕೆಳ ನ್ಯಾಯಾಲಯಗಳ ತೀರ್ಪುಗಳನ್ನು ಪ್ರಶ್ನಿಸಬಹುದು. ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಅಂತಿಮ ತೀರ್ಪು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಅನ್ನ ನ್ಯಾಯದ ಅತ್ಯುನ್ನತ ದೇವಾಲಯ ಎಂದು ಕರೆಯಲಾಗುತ್ತದೆ. ಸುಪ್ರೀಂ ಜಡ್ಜ್ ಆಗಬೇಕು ಅಂದ್ರೆ ಅದರದ್ದೇ ಆದ ಕಟ್ಟುಪಾಡುಗಳು, ರೀತಿ ರಿವಾಜುಗಳಿವೆ. ಅಷ್ಟಕ್ಕೂ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗ? ಸುಪ್ರೀಂ ಸ್ಥಾಪನೆಯ ಹಿಂದಿನ ಐತಿಹಾಸಿಕ ಹಿನ್ನೆಲೆ ಏನು? ಸುಪ್ರೀಂ ನ್ಯಾಯಾಲಯ ಕುರಿತಾದ ಮಹತ್ವದ ವಿಚಾರಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಹೇಗೆ ಅನ್ನೋದನ್ನ ಗಮನಿಸಿದ್ರೆ, ಸುಪ್ರೀಂ ಕೋರ್ಟ್ ಮೊದಲು ಪ್ರಾರಂಭವಾಗಿದ್ದು ಬ್ರಿಟಿಷರ ಕಾಲದಲ್ಲಿ. 1773ರಲ್ಲಿ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ನಂತರ ಮೊಟ್ಟ ಮೊದಲು ಅಂದ್ರೆ 1774ರಲ್ಲಿ ಕೋಲ್ಕತ್ತಾದ ಪೋರ್ಟ್ ವಿಲಿಯಂನಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪಿಸಲಾಯಿತು. ಆ ಸಮಯದಲ್ಲಿ ಸರ್ ಎಲಿಜಾ ಇಂಪೆ ಸುಪ್ರೀಂ ನ್ಯಾಯಾಲಯದ ಮೊದಲ ನ್ಯಾಯಾಧೀಶರೆಂಬ ಗೌರವಕ್ಕೆ ಪಾತ್ರರಾದರು. ಸ್ವಲ್ಪ ಸಮಯದ ನಂತರ ಅಂದ್ರೆ 1800ರಲ್ಲಿ ಮದ್ರಾಸ್ ಹೈಕೋರ್ಟ್ ಮತ್ತು 1823ರಲ್ಲಿ ಬಾಂಬೆ ಹೈಕೋರ್ಟ್ ಅನ್ನ ಸ್ಥಾಪಿಸಲಾಯಿತು. ಇನ್ನು 1861ರಲ್ಲಿ ಹೈಕೋರ್ಟ್ಗಳ ಕಾಯ್ದೆಯು ಬಾಂಬೆ, ಮದ್ರಾಸ್ ಮತ್ತು ಕೋಲ್ಕತ್ತಾ ನ್ಯಾಯಾಲಯಗಳನ್ನ ರದ್ದುಗೊಳಿಸಿ ರಾಜ್ಯಗಳಲ್ಲಿ ಹೈಕೋರ್ಟ್ಗಳನ್ನ ಸ್ಥಾಪಿಸಿತು. ಭಾರತೀಯ ಕಾನೂನು ಇತಿಹಾಸವು 1935ರಲ್ಲಿ ಒಂದು ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಯಿತು. 1937ರಲ್ಲಿ ಭಾರತ ಸರ್ಕಾರ ಕಾಯ್ದೆ 1935ರ ಅಡಿಯಲ್ಲಿ ಫೆಡರಲ್ ನ್ಯಾಯಾಲಯವನ್ನ ಸ್ಥಾಪಿಸಲಾಯಿತು. ಇದು ಪ್ರಾಥಮಿಕವಾಗಿ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ನಡುವಿನ ವಿವಾದಗಳನ್ನ ನಿರ್ಣಯಿಸ್ತಾ ಇತ್ತು. ಆದಾಗ್ಯೂ ಅದರ ನಿರ್ಧಾರಗಳು ಅಂತಿಮವಾಗಿ ಇರಲಿಲ್ಲ. ಲಂಡನ್ನಲ್ಲಿರುವ ಪ್ರಿವಿ ಕೌನ್ಸಿಲ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದಿತ್ತು. ನಂತರ 1950ರಲ್ಲಿ ಸುಪ್ರೀಂ ಕೋರ್ಟ್ ಸಂಸತ್ ಭವನದಿಂದಲೇ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಜನವರಿ 28ರಂದು ಸುಪ್ರೀಂ ಕೋರ್ಟ್ ಉದ್ಘಾಟನೆಗೊಳ್ತು. ಈ ನ್ಯಾಯ ದೇಗುಲವನ್ನ ಅಂದಿನ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟಿಸಿದ್ರು. ಆ ಸಮಯದಲ್ಲಿ ಇದು ಸಂಸತ್ ಭವನದ ರಾಜಕುಮಾರರ ಕೊಠಡಿಯಲ್ಲಿತ್ತು. ಸುಪ್ರೀಂ ಕೋರ್ಟ್ನ ಮೊದಲ ಭಾರತೀಯ ನ್ಯಾಯಾಧೀಶರಾದವರೇ ಎಚ್.ಜೆ. ಕಾನಿಯಾ. ಇನ್ನು ಸುಪ್ರೀಂ ಕೋರ್ಟ್ ವಿನ್ಯಾಸವನ್ನ ಗಮನಿಸಿದ್ರೆ, ತಿಲಕ್ ಮಾರ್ಗದಲ್ಲಿರುವ ಸುಪ್ರೀಂ ಕೋರ್ಟ್ ಅನ್ನು ಇಂಡೋ ಬ್ರಿಟಿಷ್ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು, ಮಧ್ಯದಲ್ಲಿ ದೊಡ್ಡ ಗುಮ್ಮಟವಿದೆ. ಈ ಕಟ್ಟಡವು ಪೂರ್ವ ಮತ್ತು ಪಶ್ಚಿಮ ವಿಭಾಗಗಳಿಂದ ಸುತ್ತುವರೆದಿದೆ. ಸುಪ್ರೀಂ ಕೋರ್ಟ್ ಅನ್ನ 1958ರಲ್ಲಿ ಹಳೆಯ ಸಂಸತ್ ಭವನದ ನರೇಂದ್ರ ಮಂಡಲದಲ್ಲಿ ಸ್ಥಾಪಿಸಿ ಉದ್ಘಾಟಿಸಲಾಯಿತು. ಅಲ್ಲಿ 1937ರಿಂದ 1950ರವರೆಗೆ 12 ವರ್ಷಗಳ ಕಾಲ ಭಾರತದ ಕೇಂದ್ರ ನ್ಯಾಯಾಲಯವು ಕಾರ್ಯನಿರ್ವಹಿಸಿತ್ತು. ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಹರಿಲಾಲ್ ಜೆ ಕಾನಿಯಾ ಮತ್ತು ಫೆಡರಲ್ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸೈಯದ್ ಫಜಲ್ ಅಲಿ, ಎಂ ಪತಂಜಲಿ ಶಾಸ್ತ್ರಿ, ಮೆಹರ್ ಚಂದ್ ಮಹಾಜನ್, ಬಿಜನ್ ಕುಮಾರ್ ಮುಖರ್ಜಿ ಮತ್ತು ಎಸ್.ಆರ್. ದಾಸ್ ಅವರನ್ನ ಒಳಗೊಂಡಂತೆ ಅಲಹಾಬಾದ್, ಬಾಂಬೆ, ಮದ್ರಾಸ್, ಒರಿಸ್ಸಾ, ಅಸ್ಸಾಂ, ನಾಗ್ಪುರ್, ಪಂಜಾಬ್, ಸೌರಾಷ್ಟ್ರ, ಪಟಿಯಾಲ ಮತ್ತು ಪೂರ್ವ ಪಂಜಾಬ್ ರಾಜ್ಯಗಳ ಒಕ್ಕೂಟ
ಹಾಗೆ ಮೈಸೂರು, ಹೈದರಾಬಾದ್, ಮಧ್ಯ ಭಾರತ ಮತ್ತು ತಿರುವಾಂಕೂರ್, ಕೊಚ್ಚಿನ್ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು ಆ ತುಂಬಿದ ಸಭೆಯಲ್ಲಿ ಭಾಗವಹಿಸಿದ್ರು. ಭಾರತದ ಪ್ರಧಾನಮಂತ್ರಿ, ವಿದೇಶಿ ರಾಜ್ಯಗಳ ರಾಯಭಾರಿಗಳು ಮತ್ತು ರಾಜತಾಂತ್ರಿಕ ಪ್ರತಿನಿಧಿಗಳು, ಭಾರತದ ಅಟಾರ್ನಿ ಜನರಲ್ MC ಸೆಟ್ವಾಲ್ಡ್, ಬಾಂಬೆ, ಮದ್ರಾಸ್, ಉತ್ತರ ಪ್ರದೇಶ್, ಬಿಹಾರ್, ಪೂರ್ವ ಪಂಜಾಬ್, ಒರಿಸ್ಸಾ, ಮೈಸೂರು, ಹೈದರಾಬಾದ್ ಮತ್ತು ಮಧ್ಯ ಭಾರತದ ಅಡ್ವೊಕೇಟ್ ಜನರಲ್ಗಳು ಮತ್ತು ನೂರಾರು ಸಂಖ್ಯೆಯ ವಕೀಲರು ಭಾಗವಹಿಸಿದ್ರು. ಸುಪ್ರೀಂ ಕೋರ್ಟ್ನ ನಿಯಮಗಳನ್ನು ಪ್ರಕಟಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಮತ್ತು ಎಲ್ಲಾ ಫೆಡರಲ್ ಕೋರ್ಟ್ ವಕೀಲರು ಮತ್ತು ಏಜೆಂಟರುಗಳ ಹೆಸರುಗಳನ್ನು ಸುಪ್ರೀಂ ಕೋರ್ಟ್ ಪಟ್ಟಿಯಲ್ಲಿ ನಮೂದಿಸಲಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಉದ್ಘಾಟನಾ ಕಾರ್ಯಕ್ರಮವನ್ನು ಸುಪ್ರೀಂ ಕೋರ್ಟ್ನ ದಾಖಲೆಯಾಗಿ ನಮೂದಿಸಲಾಯಿತು. ಕಟ್ಟಡದ ಆಕಾರವು ನ್ಯಾಯದ ತಕ್ಕಡಿಗಳನ್ನು ಚಿತ್ರಿಸುತ್ತವೆ. ಇದು 27.6 ಮೀಟರ್ ಎತ್ತರದ ಗುಮ್ಮಟ ಮತ್ತು ವಿಶಾಲವಾದ ಮುಖಮಂಟಪವನ್ನ ಹೊಂದಿದೆ. ಕಟ್ಟಡದ ಮಧ್ಯಭಾಗದಲ್ಲಿ ಮಾಪಕದ ಮುಖ್ಯ ಕಂಬವಿದೆ. ಮುಖ್ಯ ನ್ಯಾಯಮೂರ್ತಿಗಳ ನ್ಯಾಯಾಲಯವೇ ದೊಡ್ಡದಾಗಿದ್ದು ಇದು ಕೇಂದ್ರ ವಿಭಾಗದ ಮಧ್ಯಭಾಗದಲ್ಲಿದೆ. ಮುಖ್ಯ ನ್ಯಾಯಮೂರ್ತಿಗಳ ನ್ಯಾಯಾಲಯದ ಮುಂಭಾಗದಲ್ಲಿರುವ ಅಂಗಳದಲ್ಲಿ ಮಹಾತ್ಮ ಗಾಂಧೀಜಿಯ ಪ್ರತಿಮೆ ಇದೆ. ಈ ಪ್ರತಿಮೆಯನ್ನು ಆಗಸ್ಟ್ 1, 1996ರಂದು ಭಾರತದ 26ನೇ ಮುಖ್ಯ ನ್ಯಾಯಮೂರ್ತಿ AM ಅಹಮದಿ ಅವರು ಅನಾವರಣಗೊಳಿಸಿದರು. BR ಅಂಬೇಡ್ಕರ್ ಅವರ 7 ಅಡಿ ಎತ್ತರದ ಪ್ರತಿಮೆಯೂ ಇದೆ. ಇದನ್ನು ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ನವೆಂಬರ್ 26, 2023ರಂದು ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರ ಸಮ್ಮುಖದಲ್ಲಿ ಅನಾವರಣಗೊಳಿಸಿದ್ದಾರೆ. ಹೀಗೆ ಮೂಲ ಕಟ್ಟಡವನ್ನ ಮೊದಲು 1979ರಲ್ಲಿ, ಇನ್ನು ಎರಡನೆಯದಾಗಿ 1994ರಲ್ಲಿ ಮತ್ತು 2015ರಲ್ಲಿ 3 ಬಾರಿ ವಿಸ್ತರಿಸಲಾಗಿದೆ. 1979ರಲ್ಲಿ ಸಂಕೀರ್ಣಕ್ಕೆ ಪೂರ್ವ ವಿಭಾಗ ಮತ್ತು ಪಶ್ಚಿಮ ವಿಭಾಗ ಎಂಬ 2 ಹೊಸ ವಿಭಾಗಗಳನ್ನು ಸೇರಿಸಲಾಯಿತು. ಕಟ್ಟಡವು ಎಲ್ಲ ವಿಭಾಗಗಳಲ್ಲಿ ಒಟ್ಟು 19 ನ್ಯಾಯಾಲಯಗಳ ಕೊಠಡಿಗಳನ್ನು ಹೊಂದಿದೆ. 1994ರಲ್ಲಿ ಕಟ್ಟಡವನ್ನ 2ನೇ ಬಾರಿಗೆ ವಿಸ್ತರಣೆ ಮಾಡಲಾಯಿತು. ಇದರಲ್ಲೂ ಪೂರ್ವ ಮತ್ತು ಪಶ್ಚಿಮ ವಿಭಾಗಗಳನ್ನು ಸೇರಿಸಲಾಯಿತು. 3ನೇ ವಿಸ್ತರಣೆ ಆದದ್ದು 2015ರಲ್ಲಿ. ಸುಪ್ರೀಂ ಕೋರ್ಟ್ ವಸ್ತು ಸಂಗ್ರಹಾಲಯದ ಬಳಿ ಇರುವ ಹೊಸ ಬ್ಲಾಕ್ ಅನ್ನ ನವೆಂಬರ್ 4, 2015ರಂದು ಅಂದಿನ ಭಾರತದ ಮುಖ್ಯ ನ್ಯಾಯಮೂರ್ತಿ HL ದತ್ತು ಉದ್ಘಾಟಿಸಿದರು. ಅಲ್ಲದೆ ಕಟ್ಟಡದ ಕೆಲವು ಭಾಗಗಳನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಲಾಯಿತು. ಜುಲೈ 17, 2019ರಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀರಾಮನಾಥ್ ಕೋವಿಂದ್ ಅವರು ಭಾರತದ ಸುಪ್ರೀಂ ಕೋರ್ಟ್ನ ಹೆಚ್ಚುವರಿ ಕಟ್ಟಡ ಸಂಕೀರ್ಣವನ್ನು ಉದ್ಘಾಟಿಸಿದರು. ಒಟ್ಟು 1,80,700 ಚದರ ಮೀಟರ್ ವಿಸ್ತೀರ್ಣವನ್ನ ಹೊಂದಿರುವ ಹೆಚ್ಚುವರಿ ಕಟ್ಟಡ ಸಂಕೀರ್ಣವು 5 ಕ್ರಿಯಾತ್ಮಕ ಕಟ್ಟಡ ಮತ್ತು ಸೇವಾ ಕಟ್ಟಡವನ್ನು ಒಳಗೊಂಡಿದೆ. ಸುಪ್ರೀಂ ಕೋರ್ಟ್ನ ಮೂಲ ವಾಸ್ತುಶಿಲ್ಪಕ್ಕೆ ಸ್ಫೂರ್ತಿ ನೀಡಿದ ಅದೇ ವಿನ್ಯಾಸ, ಬಣ್ಣದ ಯೋಜನೆ ಮತ್ತು ಮರಳುಗಲ್ಲಿನ ಬಾಹ್ಯ ಹೊದಿಕೆಯಿಂದ ಕಟ್ಟಡದ ರೂಪವು ಪ್ರೇರಿತವಾಗಿದೆ. 1950ರ ಮೂಲ ಸಂವಿಧಾನವು ಮುಖ್ಯ ನ್ಯಾಯಾಧೀಶರು ಮತ್ತು 7 ಅಧೀನ ನ್ಯಾಯಾಧೀಶರನ್ನ ಹೊಂದಿರುವ ಸುಪ್ರೀಂ ಕೋರ್ಟ್ ಅನ್ನು ರೂಪಿಸಿತ್ತು. ಸಂಸತ್ ಈ ಸಂಖ್ಯೆಯನ್ನ ಹೆಚ್ಚಿಸಲು ಒಂದು ನಿಬಂಧನೆಯಾಗಿದೆ. ಆರಂಭಿಕ ವರ್ಷಗಳಲ್ಲಿ ಎಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಮ್ಮ ಮುಂದಿರುವ ಪ್ರಕರಣಗಳನ್ನು ಆಲಿಸಲು ಒಂದೇ ಪೀಠದಲ್ಲಿ ಕುಳಿತುಕೊಂಡರು. ನಂತರದಲ್ಲಿ ಹೆಚ್ಚುತ್ತಿರುವ ಕೆಲಸದ ಹೊರೆಯಿಂದಾಗಿ ಸಂಸತ್ 1950ರಲ್ಲಿ 8ರಿಂದ 1956ರಲ್ಲಿ 11ಕ್ಕೆ ಏರಿಕೆಯಾಯಿತು. ಇನ್ನು 1960ರಲ್ಲಿ 14 ಇದ್ದಿದ್ದು 1978ರಲ್ಲಿ 18ಕ್ಕೆ ಏರಿಕೆ ಕಾಣಿತು. ಹಾಗೆ 1986ರಲ್ಲಿ 26ಕ್ಕೆ, ಇನ್ನು 2009ರಲ್ಲಿ 31, ಹಾಗೆ 2019ರಲ್ಲಿ 34ಕ್ಕೆ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚಿಸಿತ್ತು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಅಲ್ಲದೆ ಸುಪ್ರೀಂ ನ್ಯಾಯಾಧೀಶರನ್ನ ವಜಾಗೊಳಿಸುವ ಹಕ್ಕು ರಾಷ್ಟ್ರಪತಿಗಳಿಗೆ ಮಾತ್ರ ಇರುತ್ತದೆ. ಹಾಗೆ ಅವರ ನಿವೃತ್ತಿ ವಯಸ್ಸು 68 ವರ್ಷಗಳು. ಇಂದು ನ್ಯಾಯಾಧೀಶರು 2 ಮತ್ತು 3 ಪೀಠಗಳಲ್ಲಿ ಕುಳಿತುಕೊಳ್ಳುತ್ತಾರೆ. 5 ಅಥವಾ ಹೆಚ್ಚಿನ ನ್ಯಾಯಾಧೀಶರ ದೊಡ್ಡ ಪೀಠಗಳು ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ತೀರ್ಪುಗಳನ್ನು ನಿರ್ಧರಿಸಲು ಒಟ್ಟಾಗಿ ಬರುತ್ತವೆ.
ಸುಪ್ರೀಂ ಕೋರ್ಟ್ನ ವಿಚಾರಣೆಗಳು ಇಂಗ್ಲಿಷ್ನಲ್ಲಿ ನಡೆಯುತ್ತವೆ. ನ್ಯಾಯಾಂಗದ ಭಾಗದಲ್ಲಿ ನೋಂದಣಿ ಇಲಾಖೆಯ ಕೆಲಸದ ವಿಧಾನ ಮತ್ತು ಕಾರ್ಯವಿಧಾನವನ್ನ ಸುಪ್ರೀಂ ಕೋರ್ಟ್ ನಿಯಮಗಳು 2013ರ ಕಾರ್ಯವಿಧಾನ ಮತ್ತು ಕಚೇರಿ ಕಾರ್ಯವಿಧಾನದ ಕೈಪಿಡಿ ನಿಯಂತ್ರಿಸುತ್ತದೆ. ಸುಪ್ರೀಂ ಕೋರ್ಟ್ನ ಈ ಅದ್ಭುತಗಳನ್ನ ನೀವು ನೋಡಬೇಕೆಂದ್ರೆ ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಿಂದ ಮಾರ್ಗದರ್ಶಿ ಪ್ರವಾಸವನ್ನ ಬುಕ್ ಮಾಡಬಹುದು. ಹಾಗೆ ಸುಸ್ವಾಗತಂ ಪೋರ್ಟಲ್ನಿಂದ ಅಥವಾ ಸುಪ್ರೀಂ ಕೋರ್ಟ್ ಫ್ರಂಟ್ ಡೆಸ್ಕ್ನಿಂದ ಸಂದರ್ಶಕರ ಪಾಸ್ ಪಡೆದು ವೀಕ್ಷಿಸುವ ಅವಕಾಶವನ್ನು ನಮ್ಮ ಭಾರತೀಯ ಸಂವಿಧಾನ ಕರುಣಿಸಿದೆ. ಇವಿಷ್ಟು ಸುಪ್ರೀಂ ನ್ಯಾಯಾಲಯದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.